ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ. ಇದೀಗ ಒಂದು ಚಿಕ್ಕ ಕಥೆಯ ಮೂಲಕ ಇಂದಿನ ಕನ್ನಡ ತರಗತಿಯನ್ನು ಪ್ರಾರಂಭಿಸೋಣ. ಒಂದೂರಿನಲ್ಲಿ ಸಂಗಪ್ಪ ಎಂಬ ಕಟ್ಟಿಗೆ ಮಾರಾಟಗಾರನಿದ್ದ. ಸಂಗಪ್ಪ ಪ್ರತಿದಿನವೂ ಕಾಡಿಗೆ ಹೋಗಿ ಒಣಗಿದ ಮರಗಳನ್ನು ಕಡಿದುಕೊಂಡು ಬರುತ್ತಿದ್ದನು. ಒಂದು ದಿನ ಸಂಗಪ್ಪ ಕಟ್ಟಿಗೆ ಮಾರಿ ಬಂದ ಹಣದಿಂದ ಒಂದು ಕತ್ತೆಯನ್ನು ಕೊಂಡುಕೊಂಡನು. ರಾಮುವಿಗೆ ಅದನ್ನು ಕಂಡು ಸಂತೋಷವೋ ಸಂತೋಷ. ಆತ ದಿನ ಆ ಕತ್ತೆಯೊಂದಿಗೆ ಆಟ ಆಡುತ್ತಿದ್ದನು. ಅದಕ್ಕೂ ರಾಮುವೆಂದರೆ ಅಚ್ಚುಮೆಚ್ಚು. ಅದು ಯಾವಾಗಲೂ ಆತನ ಬೆನ್ನ ಹಿಂದೆಯೇ ಓಡುತ್ತಿತ್ತು. ಸಂಗಪ್ಪ ಪ್ರತಿದಿನ ಕತ್ತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಿದ್ದನು. ಬರುವಾಗ ಮೂಟೆಗಟ್ಟಲೆ ಕಟ್ಟಿಗೆಯನ್ನು ಅದರ ಮೇಲೆ ಹೊರಿಸಿಕೊಂಡು ಬರುತ್ತಿದ್ದನು. ತಾನು 2-3 ಸಲ ಹೊತ್ತು ತರುತ್ತಿದ್ದ ಕಟ್ಟಿಗೆಗಳಷ್ಟನ್ನು ಕತ್ತೆ ಒಂದೇ ಸಲಕ್ಕೆ ಹೊತ್ತು ತರುತ್ತಿತ್ತು. ಇದರಿಂದ ಆತನ ವ್ಯಾಪಾರವೂ ಮೊದಲಿಗಿಂತಲೂ ಹೆಚ್ಚಾಯಿತು. ಒಂದು ದಿನ ಎಂದಿನಂತೆ ಕತ್ತೆಯನ್ನು ಅಟ್ಟಿಕೊಂಡು ಕಟ್ಟಿಗೆ ತರಲೆಂದು ಕಾಡಿಗೆ ಹೊರಟನು. ಜೊತೆಗೆ ರಾಮು ಕೂಡ ಇದ್ದನು. ಕಟ್ಟಿಗೆಗಳನ್ನು ಕತ್ತೆಯ ಮೇಲೆ ಹೊರಿಸಿದನು. ರಾಮುವಿಗೆ ಕತ್ತೆಯ ಪಾಡನ್ನು ಕಂಡು ಅಯ್ಯೋ ಪಾಪ ಎನಿಸಿತು. ಆದರೂ ಕತ್ತೆ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಮನೆ ಕಡೆಗೆ ಹೊರಟಿತು. ಹೀಗೆಯೇ ಸಾಗುತ್ತಿರುವಾಗ ಅಕಸ್ಮಾತ್ ಆಗಿ ಕಾಲು ಜಾರಿ ಕತ್ತೆ ಧೊಪ್ಪನೆ ಕೆಳಗೆ ಬಿತ್ತು. ಸಂಗಪ್ಪ ವಿಚಲಿತಗೊಂಡನು. ಲಘುಬಗೆಯಿಂದ ಅಲೆಲೆ ಏನಾಯಿತು ಎಂದೆನ್ನುತ್ತಾ ಕತ್ತೆ ಮೇಲೇಳುವಂತೆ ಜೋರಾಗಿ ಕೂಗಿದನು. ಕತ್ತೆ ಏಳಲೇ ಇಲ್ಲ. ಇದನ್ನು ನೋಡಿ ರಾಮುವಿನ ಕಣ್ಣಲ್ಲಿ ನೀರು ಬಂದಿತು. ಸಂಗಪ್ಪ ಕಟ್ಟಿಗೆ ತುಂಡು ತೆಗೆದುಕೊಂಡು ರೊಪ್ಪನೆ ಕತ್ತೆಗೆ ಹೊಡೆದು ಮೇಲೇಳು ಎಂದನು. ಎಷ್ಟೇ ಪ್ರಯತ್ನಿಸಿದರೂ ಅದು ಮೇಲೆ ಏಳಲೇ ಇಲ್ಲ. ಪಾಪ, ಕತ್ತೆಯ ಕಾಲು ಮುರಿದು ಹೋಗಿತ್ತು. ಇನ್ನು ಈ ಕತ್ತೆ ಮೇಲೆ ಏಳುವುದಿಲ್ಲ ಎಂದು ಸಂಗಪ್ಪನಿಗೆ ಖಾತ್ರಿಯಾಯಿತು. ಆತ ಕೂಡಲೇ ಸಾಧ್ಯವಾದಷ್ಟು ಕಟ್ಟಿಗೆಗಳನ್ನು ಹೊರೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡನು. ಬಾರಾಮ, ಮನೆಗೆ ಹೋಗೋಣ ಎಂದು ರಾಮುವನ್ನು ಕರೆದನು. ರಾಮು, ಅಪ್ಪ, ಪಾಪ ಕತ್ತೆ, ಕರೆದುಕೊಂಡು ಹೋಗೋಣ ಎಂದನು. ಅದಕ್ಕೆ ಸಂಗಪ್ಪ, ಇನ್ನು ಆ ಕತ್ತೆಯಿಂದ ನಮಗೇನು ಉಪಯೋಗವಿಲ್ಲದವರು ಮನೆಯಲ್ಲಿದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ ಎಂದು ರಾಮುವನ್ನು ಕರೆದುಕೊಂಡು ಮನೆಗೆ ಬಂದನು. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಹಣ್ಣುಕಾಯಿ ಮದುವೆ ಈ ಪದ್ಯ ಭಾಗವನ್ನು ರಾಗವಾಗಿ ಹಾಡಿದ್ದೇವೆ ಅಲ್ವಾ? ಮತ್ತೊಮ್ಮೆ ಆ ಹಾಡನ್ನು ಕೇಳೋಣ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 52 ತೆರೆಯಿರಿ. ನಾನು ಹಾಡನ್ನು ರಾಗವಾಗಿ ಹಾಡುತ್ತೇನೆ. ಪದ್ಯ 8, ಹಣ್ಣುಕಾಯಿ ಮದುವೆ. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಹಣ್ಣಿನ ಗುಂಪೆ ತುಂಬಿತ್ತು. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಹಣ್ಣಿನ ಗುಂಪೆ ತುಂಬಿತ್ತು. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಹಣ್ಣಿನ ಗುಂಪೆ ತುಂಬಿತ್ತು. ಬಾಳೆಗೋನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು. ಬಾಳೆಗೋನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು. ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರ್ತಿತ್ತು. ಡುಮ್ ಡುಮ್ ಡೋಲು ಬಾರ್ತಿತ್ತು. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಹಣ್ಣಿನ ಗುಂಪೆ ತುಂಬಿತ್ತು. ಸೋರೆಕಾಯಿ ಸೊಗಸಾಗಿ ವಾಲಗಬೂತಿತ್ತು. ಸೋರೆಕಾಯಿ ಸೊಗಸಾಗಿ ವಾಲಗಬೂತಿತ್ತು. ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿತ್ತು.
ಚೈ ಚೈ ತಾಳ ಹಾಕ್ತಿತ್ತು. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು. ಮಂತ್ರವ ಹೇಳ್ತಿತ್ತು. ಕೆಂಪು ಕೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಣಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಗಂಡು ಹೆಣ್ಣು ಹೊಗೆ ತಾಳಾದೆ ಕಣ್ಣೀರ್ ಹಾಕ್ತಿತ್ತು. ಹೀರೆಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಬಾಳೆಕಾಯಿ ಬಾಗಿ ಎಲೆ ಹಾಕ್ತಿತ್ತು. ಹುರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು. ಸೌತೆಕಾಯಿ ತೋಟಕ್ಕೆಲ್ಲ ನೀರು ಹಾಕ್ತಿತ್ತು. ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸಿತ್ತು. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಪಡವಲಕಾಯಿ ಬಳುಕಿ ವೀಳ್ಯ ಕೊಟ್ಟಿತ್ತು. ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು. ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗಿತ್ತು. ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ವಿದ್ಯಾರ್ಥಿಗಳೇ, ಇದೀಗ ಪದ್ಯದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ವೈ.ಎಸ್. ಕೃಷ್ಣಮೂರ್ತಿಯವರು ಹಣ್ಣು ಮತ್ತು ಕಾಯಿಗಳಿಗೆ ಮದುವೆಯನ್ನು ಮಾಡುವ ಕಾಲ್ಪನಿಕ ಹಾಡನ್ನು ತನ್ನ ಪದ್ಯದಲ್ಲಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಮದುವೆ ಎನ್ನುವುದು ಗಂಡು ಹೆಣ್ಣಿನ ಮಿಲನ ಅಷ್ಟೇ ಅಲ್ಲ, ಅದೊಂದು ಪವಿತ್ರ ಬಂಧನ. ಸಮರಸ ಜೀವನದ ಆರಂಭವೇ ಮದುವೆ. ಜೊತೆಗಾರ ಅಥವಾ ಜೊತೆಗಾರ್ತಿಯ ಆಯ್ಕೆಗೆ ಮದುವೆ ಎನ್ನುವುದು ಸಾಮಾಜಿಕ ಮನ್ನಣೆ ಪಡೆದುಕೊಂಡಿರುವ ಪವಿತ್ರ ಅಡಿಪಾಯ. ಪ್ರತಿಯೊಬ್ಬರ ಬದುಕಿನಲ್ಲಿ ಮದುವೆ ಎನ್ನುವುದು ಮಧುರ ಕ್ಷಣ. ಹಣೆಯ ಮೇಲಿನ ಸಿಂಧೂರ, ಕೊರಳಿನ ಮಾಂಗಲ್ಯ, ಕೈಯಲ್ಲಿರುವ ಬಳೆಗಳು, ಕಾಲುಂಗುರ ಮತ್ತು ಗಜದಳತೆಯ ಸೀರೆ ಇವೆಲ್ಲವೂ ಸ್ತ್ರೀಯ ಮೇಲೆ ಆದರದ ಭಾವನೆ ಮೂಡಿಸುತ್ತವೆ. ಸ್ತ್ರೀಗೆ ಪತ್ನಿ, ಸೊಸೆ, ಚಿಕ್ಕಮ್ಮ, ನಾದಿನಿ ಹೀಗೆ ಇತರ ಸಂಬಂಧಗಳನ್ನು ತಂದುಕೊಟ್ಟ ಸಂಸಾರ ನಿರ್ವಹಣೆಗೆ ಅನುಕೂಲವಾಗಿ ಸ್ತ್ರೀಯನ್ನು ಮಾತೆಯ ರೂಪದಲ್ಲಿ ನೋಡುವ ಮೂಲಕ ಸಾಮಾಜಿಕ ವ್ಯವಸ್ಥೆಯು ಸ್ವಾಸ್ಥ್ಯವಾಗಿರಲು ಸಹಾಯವಾಗುತ್ತದೆ. ಈ ಪದ್ಯವನ್ನು ಬರೆದ ಕವಿ ವೈ.ಎಸ್. ಕೃಷ್ಣಮೂರ್ತಿಯವರು ಹಣ್ಣು ಮತ್ತು ಕಾಯಿಗಳ ಮದುವೆಯನ್ನು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು. ಒಂದು ದಿನ
ಹಾಗಲಕಾಯಿಗೂ ಮತ್ತು ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು. ಛತ್ರದ ತುಂಬ, ಛತ್ರ ಎಂದರೆ ಮದುವೆ ಇತ್ಯಾದಿ ಸಾರ್ವಜನಿಕ ಕಾರ್ಯಕ್ರಮ ನಡೆಯುವಂತಹ ಸ್ಥಳ. ಆ ಛತ್ರದ ತುಂಬ ತರಕಾರಿ ಮತ್ತು ಹಣ್ಣಿನ ಗುಂಪೇ ತುಂಬಿತ್ತು. ಆ ಮದುವೆಗೆ ತರಕಾರಿಗಳು, ಹಣ್ಣುಗಳು ಎಲ್ಲವೂ ಸೇರಿದ್ದವು. ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿರುವ ತರಕಾರಿಗಳ ಹೆಸರು ಹೇಳಿ. ಹಾಗಲಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಬದನೆಕಾಯಿ, ಮೆಣಸಿನಕಾಯಿ, ಹೀರೆಕಾಯಿ, ತೊಂಡೆಕಾಯಿ, ನುಗ್ಗೆಕಾಯಿ, ಸುವರ್ಣಗಡ್ಡೆ, ಹೂಕೋಸು, ಮೂಲಂಗಿ, ನವಿಲುಕೋಸು, ಅವರೆಕಾಯಿ, ಚೀನಿಕಾಯಿ, ಹೀಗೆ ಎಲ್ಲ ತರಕಾರಿಗಳು ಕೂಡ ಮದುವೆಗೆ ಸೇರಿದ್ದವು. ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿರುವ ಹಣ್ಣುಗಳ ಹೆಸರು ಹೇಳಿ. ಮಾವಿನ ಹಣ್ಣು, ಕಿತ್ತಳೆ, ಸೇಬು, ದ್ರಾಕ್ಷಿ, ದಾಳಿಂಬೆ, ಚಿಕ್ಕು, ಬಾಳೆಹಣ್ಣು, ಪಪ್ಪಾಯ, ಪೇರಳೆಹಣ್ಣು, ಅನನಾಸು ಇತ್ಯಾದಿ ಹಣ್ಣುಗಳು ಕೂಡ ಮದುವೆಗೆ ಬಂದು ಸೇರಿದ್ದವು. ಬಾಳೆಗೋನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು, ಬಾಳೆಗೋನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು, ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸ್ತಿತ್ತು, ಡುಮ್ ಡುಮ್ ಡೋಲು ಬಾರಿಸ್ತಿತ್ತು. ಬಾಳೆಗೊನೆಯು ಬಾಗಿ ನಮಿಸಿ, ನಮಿಸು ಎಂದರೆ ವಂದಿಸು ಅಥವಾ ನಮಸ್ಕರಿಸು ಎಂದರ್ಥ. ನಮಿಸು ಈ ಪದಕ್ಕೆ ಒಂದು ವಾಕ್ಯ ರಚಿಸೋಣ. ನಾವು ದೇವರಿಗೆ ದೀಪ ಹಚ್ಚಿ ನಮಿಸುತ್ತೇವೆ. ಬಾಳೆಗೊನೆಯು ಬಾಗಿ ನಮಸ್ಕರಿಸಿ ಎಲ್ಲರಿಗೂ ಸ್ವಾಗತ ಕೋರುತ್ತಿತ್ತು. ಸ್ವಾಗತ ಈ ಪದಕ್ಕೆ ಒಂದು ಸ್ವಂತ ವಾಕ್ಯ ರಚಿಸೋಣ. ಅತಿಥಿಗಳನ್ನು ನಮ್ಮ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತಿಸುತ್ತೇವೆ. ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸ್ತಿತ್ತು. ಕುಂಬಳಕಾಯಿ ನೋಡಲು ದೊಡ್ಡದಾಗಿರುತ್ತದೆ ಅಲ್ವಾ? ಅದನ್ನು ಕವಿ YS ಕೃಷ್ಣಮೂರ್ತಿಯವರು ಡೊಳ್ಳು ಹೊಟ್ಟೆಯ ಕುಂಬಳಕಾಯಿ ಎಂದು ವರ್ಣಿಸಿದ್ದಾರೆ. ಆ ಕುಂಬಳಕಾಯಿ ಡೋಲು ಬಾರಿಸ್ತಿತ್ತು. ಸೋರೆಕಾಯಿ ಸೊಗಸಾಗಿ ವಾಲಗವುತ್ತಿತ್ತು. ಸೋರೆಕಾಯಿ ಬಹಳ ಸೊಗಸಾಗಿ ವಾಲಗ ಎಂದರೆ ಉದ್ದನೆಯ ಪೀಪಿ, ವಾಲಗವುತ್ತಿತ್ತು. ಊತ್ತಿತ್ತು ಈ ಪದವನ್ನು ಬಿಡಿಸಿ ಬರೆದಾಗ ಊದುತ್ತಾ ಪ್ಲಸ್ ಇತ್ತು, ಊತ್ತಿತ್ತು. ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿತ್ತು. ತೆಂಗಿನಕಾಯಿಯ ಹೋಳುಗಳು ಅಂದರೆ ಚೂರುಗಳು ಅಥವಾ ಅದರ ಭಾಗಗಳು ತಾಳ ಹಾಕ್ತಿತ್ತು. ಹಾಕ್ತಿತ್ತು ಈ ಪದವನ್ನು ಬಿಡಿಸಿ ಬರೆದಾಗ ಹಾಕುತ್ತಾ ಇತ್ತು, ಹಾಕ್ತಿತ್ತು. ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು. ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು. ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು, ಹೋಮ ಮಾಡ್ತಿತ್ತು. ಬದನೆಕಾಯಿಯ ಜುಟ್ಟನ್ನು ಕವಿ ಕಾಲ್ಪನಿಕವಾಗಿ ಹೋಲಿಸಿ ಭಟ್ರು ಮದುವೆಯ ಸಂದರ್ಭದಲ್ಲಿ ಹೇಳುವ ಮಂತ್ರದಂತೆ ಬದನೆಕಾಯಿ ಕೂಡ ಮಂತ್ರವನ್ನು ಹೇಳ್ತಿತ್ತು. ಈ ಪದವನ್ನು ಬಿಡಿಸಿ ಬರೆದಾಗ ಹೇಳುತ್ತಾ ಪ್ಲಸ್ ಇತ್ತು, ಹೇಳ್ತಿತ್ತು. ಆಗ ಕೆಂಪು ಮೂತಿಯ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು. ಕೆಂಪು ಮೂತಿ ಎಂದರೆ ಕೋಪದ ಮುಖ ಅಥವಾ ಮುಖ ಕೆಂಡದಂತೆ ಮಾಡಿಕೊಂಡಿರುವುದು ಎಂದರ್ಥ. ಆ ಕೆಂಪು ಮೂತಿಯ ಮೆಣಸಿನಕಾಯಿ ಹೋಮ ಎಂದರೆ ಹವನ ಅಥವಾ ಯಾಗ ಮಾಡ್ತಿತ್ತು. ಈ ಪದವನ್ನು ಬಿಡಿಸಿ ಬರೆದಾಗ ಮಾಡುತ್ತಾ ಪ್ಲಸ್ ಇತ್ತು, ಮಾಡ್ತಿತ್ತು. ಆ ಹೊಗೆಗೆ ಗಂಡು ಹೆಣ್ಣು ಹೊಗೆ ತಾಳಲಾರದೆ ಕಣ್ಣೀರು ಹಾಕ್ತಿತ್ತು. ಆಗ ಹೀರೆಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು. ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು. ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು. ಹುರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು. ಸೌತೆಕಾಯಿ ತೋಟಕ್ಕೆಲ್ಲ ನೀರು ಹಾಕ್ತಿತ್ತು. ಸೌತೆಕಾಯಿ ತೋಟಕ್ಕೆಲ್ಲ ನೀರು ಹಾಕ್ತಿತ್ತು.
ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸ್ತಿತ್ತು, ಊಟ ಬಡಿಸ್ತಿತ್ತು. ಮದುವೆಗೆ ಬಂದಂತಹ ನೆಂಟರಿಗೆ ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು. ಬಾಗಿ ಎಂದರೆ ಬಳುಕಿ ಎಂದರ್ಥ. ಹುರುಳಿಕಾಯಿ ಊಟಕ್ಕೆ ಹೇಳಿ ಎಂದು ಕೂಗ್ತಿತ್ತು. ಕೂಗ್ತಿತ್ತು ಈ ಪದವನ್ನು ಬಿಡಿಸಿ ಬರೆದಾಗ ಕೂಗುತ್ತಾ ಪ್ಲಸ್ ಇತ್ತು ಕೂಗ್ತಿತ್ತು. ಸೌತೆಕಾಯಿ ತೋಟಕ್ಕೆಲ್ಲ ನೀರು ಹಾಕ್ತಿತ್ತು. ಹಾಕ್ತಿತ್ತು ಈ ಪದವನ್ನು ಬಿಡಿಸಿ ಬರೆದಾಗ ಹಾಕುತ್ತಾ ಪ್ಲಸ್ ಇತ್ತು ಹಾಕುತ್ತಿತ್ತು. ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸ್ತಿತ್ತು. ಭಾರತವು ಹಲವು ಕಲೆ ಸಂಸ್ಕೃತಿಯ ನಾಡು. ಅತಿಥಿ ದೇವೋಭವ ಎಂಬಂತೆ ಮನೆಗೆ ಬಂದಂತಹ ಅತಿಥಿಗಳಿಗೆ ನೀರು ಆಹಾರವನ್ನು ಕೊಟ್ಟು ಸತ್ಕರಿಸುವ ಒಳ್ಳೆಯ ಸಂಸ್ಕೃತಿ ನಮ್ಮಲ್ಲಿದೆ. ಪಡವಲಕಾಯಿ ಬಳುಕಿ ಬಳುಕಿ ವೀಳ್ಯ ಕೊಡ್ತಿತ್ತು. ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು. ಪಡವಲಕಾಯಿ ಬಳುಕಿ ಬಳುಕಿ ವೀಳ್ಯ ಕೊಡ್ತಿತ್ತು. ಪಡವಲಕಾಯಿ ಬಳುಕಿ ಬಳುಕಿ ವೀಳ್ಯ ಕೊಡ್ತಿತ್ತು. ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು, ಟಾಟಾ ಹೇಳ್ತಿತ್ತು. ಕಾರ್ಯಕ್ರಮದ ಊಟದ ನಂತರ ವೀಳ್ಯದೆಲೆ ಅಡಿಕೆ ತಿನ್ನುವ ಸಂಪ್ರದಾಯ ಇದೆ. ಇದರಿಂದ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತದೆ. ಹಾಗೆಯೇ ಪಡವಲಕಾಯಿ ಬಳುಕಿ ಬಳುಕಿ ಅಂದರೆ ಬಾಗಿ ಬಾಗಿ ವೀಳ್ಯವನ್ನು ಹಂಚುತ್ತಿತ್ತು. ತೊಂಡೆಕಾಯಿ ತಾಂಬೂಲ ಕೊಟ್ಟು ಎಲ್ಲರಿಗೂ ಟಾಟಾ ಹೇಳ್ತಿತ್ತು. ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗಿತ್ತು. ಮಾವಿನ ಹಣ್ಣು ಮತ್ತು ಹಾಗಲಕಾಯಿ ಜೋಡಿಯಾಗಿತ್ತು. ಜೀವನದಲ್ಲಿ ಕಷ್ಟ ಸುಖಗಳು ಸಿಹಿ ಕಹಿ ಇದ್ದ ಹಾಗೆ. ಎಲ್ಲವನ್ನೂ ಸಮಾನವಾಗಿ ಹಂಚಿಕೊಂಡಾಗ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಪದ್ಯವನ್ನು ಅರ್ಥೈಸಿಕೊಂಡ ನಿಮಗೆ ಸರಳವಾದ ಪ್ರಶ್ನೆಗಳು. ಯಾವ ಹಣ್ಣು ಮತ್ತು ಯಾವ ಕಾಯಿಗೆ ಮದುವೆ ನಡೆದಿತ್ತು? ಮಾವಿನ ಹಣ್ಣು ಮತ್ತು ಹಾಗಲಕಾಯಿಗೆ ಮದುವೆ ನಡೆದಿತ್ತು. ಹೀರೆಕಾಯಿ ಯಾವುದನ್ನು ನೋಡಿ ನಕ್ಕು ನಲಿತಿತ್ತು? ಹೀರೆಕಾಯಿ ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರು ಹಾಕುವುದನ್ನು ನೋಡಿ ನಕ್ಕು ನಲಿತಿತ್ತು. ಬಾಳೆಕಾಯಿ ಏನು ಮಾಡುತ್ತಿತ್ತು? ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು. ಹಣ್ಣುಕಾಯಿ ಮದುವೆ ಈ ಪದ್ಯವನ್ನು ಬರೆದವರು ಯಾರು? ಹಣ್ಣುಕಾಯಿ ಮದುವೆ ಈ ಪದ್ಯವನ್ನು ಬರೆದವರು YS ಕೃಷ್ಣಮೂರ್ತಿ. ಬಾಳೆಗೊನೆ ಬಾಗಿ ನಮಿಸಿ ಡ್ಯಾಶ್ ಅಂತಿತ್ತು. ಬಾಳೆಗೊನೆ ಬಾಗಿ ನಮಿಸಿ ಸ್ವಾಗತ ಅಂತಿತ್ತು. ಗಂಡು ಹೆಣ್ಣು ಹೊಗೆ ಡ್ಯಾಶ್ ಕಣ್ಣೀರ್ ಹಾಕ್ತಿತ್ತು. ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರ್ ಹಾಕ್ತಿತ್ತು. ಡ್ಯಾಶ್ ಊಟ ಕೇಳಿ ಅಂತ ಕೂಗ್ತಿತ್ತು. ಹುರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು. ಮಾವಿನ ಹಣ್ಣು ಹಾಗಲಕಾಯಿ ಡ್ಯಾಶ್ ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು. ವಿದ್ಯಾರ್ಥಿಗಳೇ, ಪಾಠವನ್ನು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ, ನೋಟ್ಸನ್ನು ಬರೆದು ಕಳುಹಿಸಿ. ಇಂದಿನ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.